ಬೈ ಚಾನ್ಸ್ ನಾವು ಬಬಲ್ ಗಮ್ ನುಂಗಿದ್ರೆ ಏನಾಗುತ್ತೋ ಗೊತ್ತಾ. ಅಂಡ್ ಕಣ್ಣಿಲ್ದೇ ಇರೋರು ಈ ಬ್ಲಾಕ್ ಸ್ಪೆಕ್ಟ್ಸ್ ಅನ್ನೇ ಯಾಕೆ ಬಳಸ್ತಾರೋ ಗೊತ್ತಾ, ಅವು ಅವ್ರಿಗೆ ಹೇಗ್ ಯೂಸ್ ಆಗ್ತಾವ ಅನ್ನೋದನ್ನ ಹೇಳ್ತೀನಿ. ಸೊ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ಈ ಬಬಲ್ ಗಮ್ ನುಂಗಿದ್ರೆ ಏನೋ ಆಗುತ್ತಂತ ತುಂಬಾ ಜನ ತುಂಬಾ ಭಯ ಬೀಳ್ತಿರ್ತಾರೆ. ಆದ್ರೆ ಅಸಲಿಗೆ ನಿಜವಾಗ್ಲೂ ಅಷ್ಟು ಹಾನಿಕರವಾಗಿರುತ್ತಾ ಇಲ್ವಾ, ನುಂಗಿದ್ರು ತೊಂದ್ರೆನೆ ಇಲ್ವಾ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಈ ಚೂಯಿಂಗ್ ಗಮ್ ನ ನುಂಗಿದಾಗ ನಮ್ಮ ಬಾಡಿಯಲ್ಲಿರೋ ಡೈಜೆಸ್ಟಿವ್ ಸಿಸ್ಟಮ್ ಅದನ್ನ ಕರಗಿಸೋದಕ್ಕೆ ಕೆಲ ಆಸಿಡ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಆದ್ರೆ ಚೂಯಿಂಗ್ ಗಮ್ ನಲ್ಲಿರೋ ಸಿಂಥೆಟಿಕ್ ರಬ್ಬರ್ ಮೆಟೀರಿಯಲ್ ನಿಂದ ಅದು ಕರಗಿಸೋದಕ್ ಸಾಧ್ಯನೇ ಆಗಲ್ಲ, ಅದು ಕರಗೋದೂ ಇಲ್ಲ, ಹಾಗೆ ಬಾಡಿಯಲ್ಲೇ ಇದ್ದೋಗುತ್ತೆ. ಆದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕರಗದೆ ಇರೋ ಬಬ್ಬಲ್ ಗಮ್ ಅನ್ನ ಡೈರೆಕ್ಟ್ ಆಗಿ ಆಚೆಗೆ ತಳ್ಳುತ್ತೆ. ಈಗ ಬಬ್ಬಲ್ ಗಮ್ ಅನ್ನ ಮಲದ್ವಾರ ಆಚೆಗೆ ಬರೋದಕ್ಕೆ 2 to 3 days ಟೈಮ್ ಬೀಳುತ್ತೆ. ಒಂದ್ ವೇಳೆ ಹೆಚ್ಚು ಬಬಲ್ ಗಮ್ಸ್ ನುಂಗಿದ್ರೆ ಬಾಡಿ ಒಳಗ್ ಸಿಸ್ಟಮ್ ಬ್ಲಾಕ್ ಆಗುತ್ತೆ, ಆಗ ಮೆಡಿಕಲ್ ಹೆಲ್ಪ್ ಬೇಕೇ ಬೇಕು, ಇಲ್ವಾ ಸರ್ಜರಿ ಮಾಡಿ ತೆಗಿಬೇಕಾಗುತ್ತೆ. ಸೊ ಬಿ ಸೇಫ್. ಕಣ್ಣು ಇಲ್ದೇ ಇರೋಂಥವ್ರು ಈ ಬ್ಲಾಕ್ ಸ್ಪೆಕ್ಟ್ಸ್ ಅನ್ನ ಬಳಸ್ತಾರೆ, ಅದನ್ನ ನಾವು ಕೂಡ ನೋಡಿರ್ತೀವಿ. ಬಟ್ ಅವು ಕಣ್ಣಿಗೆ ಹೇಗೆ ಯೂಸ್ ಆಗ್ತಾವ ಈಗ ತಿಳ್ಕೊಳ್ಳೋಣ. ಮ್ಯಾಕ್ಸಿಮಮ್ ಬ್ಲೈಂಡ್ ಪೀಪಲ್ಸ್ ಈ ಸ್ಪೆಕ್ಟ್ಸ್ ಅನ್ನೇ ಬಳಸ್ತಾರೆ. ಇದ್ರ ಹಿಂದೆ ಕೆಲ ಮುಖ್ಯವಾದ ಕಾರಣಗಳಿದಾವೆ. ಹೆಲ್ತ್ ರಿಸರ್ಚ್ ಪ್ರಕಾರ 15% ಬ್ಲೈಂಡ್ ಪೀಪಲ್ಸ್ ಗೆ ಯಾವುದೇ ರೀತಿಯ ವಿಷನ್ ಇರೋದಿಲ್ಲ. ಸೊ ಅಂತವ್ರಿಗೆ ಕಂಪ್ಲೀಟ್ ಬ್ಲೈಂಡ್ನೆಸ್ ಇರುತ್ತೆ. ಹಾಗೆ ಇನ್ನ 85% ಬ್ಲೈಂಡ್ ಪೀಪಲ್ಸ್ ಅಲ್ಲಿ ಅವರು ಲೋ ವಿಷನ್ ಅಲ್ಲಿ ಸ್ವಲ್ಪವರೆಗೂ ನೋಡಕ್ ಆಗುತ್ತೆ. ಸೊ ಅಂತವ್ರು ಲೈಟ್ ಅನ್ನ ನೋಡೋದಕ್ ಆಗಲ್ಲ, ಆ ಲೈಟ್ ಅವರ ಕಣ್ಣಿಗೆ ತುಂಬಾ ತೊಂದರೆ ಕೊಡುತ್ತೆ. ಆಗ ಈ ಬ್ಲಾಕ್ ಸ್ಪೆಕ್ಟ್ಸ್ ಆ ತೊಂದರೆ ಕಡಿಮೆ ಮಾಡಿ ಐ ವಿಷನ್ ಇಂಪ್ರೂವ್ ಆಗೋದಕ್ಕೆ ಕೆಲಸ ಮಾಡುತ್ತೆ. ಅಂಡ್ ಹಾಗೆ ಸನ್ಲೈಟ್ ನಿಂದ ಬರೋ UV ರೇಸ್ ಅವರ ಕಣ್ಣನ್ನು ಇನ್ನೂ ಬ್ಲೈಂಡ್ನೆಸ್ ಮಾಡೋ ಅವಕಾಶ ಇದೆ. ಆದ್ರಿಂದ ಹಾಗ ಆಗದೆ ಇರೋದಕ್ಕೋಸ್ಕರ ಈ ಬ್ಲಾಕ್ ಸ್ಪೆಕ್ಟ್ಸ್ UV ರೇಸ್ ನಿಂದ ಕಾಪಾಡ್ತವೆ. ಅಂಡ್ ಈ ಸ್ಪೆಕ್ಟ್ಸ್ ಹಾಕಿದಾರೆ ಅಂದ್ರೆ ಅವರು ಬ್ಲೈಂಡ್ ಪೀಪಲ್ಸ್ ಅಂತ ಗುರುತಿಸಿ ಅವರ ಸುತ್ತಮುತ್ತ ಇರೋಂತವ್ರು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರನು ಉಪಯೋಗ ಪಡುತ್ತೆ. ಹಾಗೆ ಸೇಮ್ ಐ ಸರ್ಜರಿ ಮಾಡಿಸ್ಕೊಳ್ಳೋರು ಕೂಡ ಈ ಬ್ಲಾಕ್ ಸ್ಪೆಕ್ಟ್ಸ್ ಅನ್ನ ಬಳಸ್ತಾರೆ. ಅಂಡ್ ಆ ಐ ಸರ್ಜರಿ ಮಾಡಿಸಿರೋ ಕಣ್ಣು ಡೈರೆಕ್ಟ್ ಆಗಿ ಆ ಬೆಳಕನ್ನ ನೋಡೋದಕ್ಕಾಗಲ್ಲ, ಆಗ ಈ ಸ್ಪೆಕ್ಟ್ಸ್ ಕಣ್ಣನ್ನ ಲೈಟ್ ನಿಂದ ಕಾಪಾಡುತ್ತೆ. ಮ್ಯಾಕ್ಸಿಮಮ್ ಯಾವುದೇ ಹೋಟೆಲ್ ರೂಮ್ಸ್ ಹೋದಾಗಲಿ ಈ ರೀತಿ ವೈಟ್ ಕಲರ್ ಬೆಡ್ ಶೀಟ್ಸ್ ಯಾಕಿರುತ್ತೆ, ಒಂದ್ ಬೆಡ್ ಶೀಟ್ಸೇ ಅಲ್ಲ, ಆ ಪಿಲ್ಲೋಸ್, ಟವಲ್ಸ್, ಕ್ಲಾತ್ಸ್ ಎಲ್ಲವೂ ಹೀಗ್ ವೈಟ್ ಕಲರ್ ಅಲ್ಲೇ ಇರುತ್ತೆ. ಸೊ ಇದಕ್ ರೀಸನ್ ಏನೋ ಈಗ ನೋಡೋಣ. ಮೈನ್ಲಿ ಆ ಹೋಟೆಲ್ಸ್ ಅಲ್ಲಿ ಮತ್ತೆ ಮತ್ತೆ ಕ್ಲೀನ್ ಮಾಡ್ತಾ ವಾಶ್ ಮಾಡ್ತಾನೆ ಇರ್ಬೇಕು. ಒಂದ್ ವೇಳೆ ಒಂದ್ ರೀತಿ ಡಿಫ್ರೆಂಟ್ ಕಲರ್ ಅಲ್ಲಿ ಇದ್ರೆ ಎಲ್ಲವನ್ನು ಒಂದೇ ಸಾರಿ ವಾಷಿಂಗ್ ಮಿಷಿನ್ ಅಲ್ಲಿ ವಾಶ್ ಮಾಡಲಾರು, ಯಾಕಂದ್ರೆ ಆ ಕ್ಲಾತ್ ಕಲರ್ ಫೇಡ್ ಆಗೋದು ಇಲ್ವಾ ಒಂದ್ರ ಕಲರ್ ಇನ್ನೊಂದ್ ಕ್ಲಾತ್ ಗೆ ಅಂಟ್ಕೊಳ್ಳೋದು ಈ ರೀತಿ ಆಗ್ತಿರುತ್ತೆ. ಅಂಡ್ ಹಾಗೆ ರೆಗ್ಯುಲರ್ ವಾಷಿಂಗ್ ನಿಂದ ಕಲರ್ ಫೇಡ್ ಆದ್ರೆ ಚೇಂಜ್ ಮಾಡ್ತಾನೆ ಇರಬೇಕು. ಎಲ್ಲವೂ ವೈಟ್ ಕಲರ್ ಅಲ್ಲೇ ಇರೋದ್ರಿಂದ ಒಂದೇ ಸರಿ ಎಲ್ಲವನ್ನು ವಾಷಿಂಗ್ ಮಿಷಿನ್ ಹಾಕ್ಬಹುದು. ಹಾಗೆ ಯಾವುದೇ ರೀತಿಯ ಕಲರ್ ಫೇಡ್ ಆಗೋ ಪ್ರಾಬ್ಲಮ್ಸ್ ಇರೋದಿಲ್ಲ. ಅಂಡ್ ಮತ್ತೆ ಆ ಕಲರ್ಸ್ ಅನ್ನ ಬದಲಾಯಿಸೋ ಅವಸರನೂ ಇರಲ್ಲ. ಅಂಡ್ ಮುಖ್ಯವಾಗಿ ಈ ವೈಟ್ನೆಸ್ ನೋಡೋರಿಗೆ ತುಂಬಾ ಲಕ್ಕಿ ಅಂಡ್ ಲಕ್ಸುರಿಯಾಗಿ ಕಾಣಿಸುತ್ತೆ, ಆದ್ರಿಂದ ಈ ಕಲರ್ ಬಳಸ್ತಾರೆ. ಸೊ ಇದು ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಆದ್ರೆ ಮಾಡಿ. ಅಂಡ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ ಅಲ್ಲಿ ಇಡಿ. ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. Thank you for watching.